ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸೌತ್ ಟಾಕೀಸ್. ನಾನು ಪ್ರಿಯಾ. ವೀಕ್ಷಕರೇ, ಈಗಷ್ಟೇ ಟಾಸ್ ಸಿನಿಮಾದ 2 ಬ್ಯೂಟಿಫುಲ್ ಸಾಂಗ್ ರಿಲೀಸ್ ಆಯಿತು. ಈ ಸಿನಿಮಾ ತುಳು ಹಾಗೆಯೇ ಕನ್ನಡ ಎರಡೂ ಭಾಷೆಯಲ್ಲಿ ರಿಲೀಸ್ ಆಗ್ತಾ ಇದೆ. ಸದ್ಯಕ್ಕೆ ತುಳು ಇಂಡಸ್ಟ್ರಿಯ ದ ಲೆಜೆಂಡ್ ಅಂತಲೇ ಹೇಳ್ಬೋದು. ದೇವದಾಸ್ ಕಾಪಿಕಡವರು ನಮ್ಮ ಒಟ್ಟಿಗೆ ಬನ್ನಿ ಮಾತನಾಡ್ತಾ ಹೋಗೋಣ. ಸರ್, ಮೊದಲನೇದಾಗಿ ನಮಸ್ಕಾರ, ಬೆಂಗಳೂರಿಗೆ ಸ್ವಾಗತ. ನಮಸ್ತೆ, ಥ್ಯಾಂಕ್ ಯು. ಸರ್, ಹೇಗಿದ್ದೀರಾ? ಆರಾಮಮ್ಮ, ಆಗದಿಂದ ಭಾಳ ಆರಾಮಾಗಿದ್ದೀನಿ. ಭಾಳ ಖುಷಿ ಆಯಿತು ನೀವೆಲ್ಲರೂ ಬಂದಿದ್ದೀರಿ ಟಾಸ್ ಸಿನಿಮಾದ ಈ ಇದಕ್ಕೆ ಆಶೀರ್ವಾದ ಮಾಡಲಿಕ್ಕೆ ಬಂದಿದ್ದೀರಿ. ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಸರ್, ನಮಗೆ ಆ್ಯಕ್ಚುಲಿ ಸಾಂಗ್ಸ್ ಅಂತ ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ. ಹಾಗೆಯೇ ಒಂಥರ ಪಾಸಿಟಿವಿಟಿ, ಆಲ್ರೆಡಿ ಒಂದು ವೈಬ್ ಕ್ರಿಯೇಟ್ ಆಗಿದೆ. ಖಂಡಿತವಾಗ್ಲೂ ಸಿನಿಮಾ ಗೆಲ್ಲೋ ಎಲ್ಲ ಒಂದು ಭರವಸೆಯನ್ನು ಮೂಡಿಸಿದೆ. ತಮಗೆ ಎಷ್ಟು ಸಂತೋಷ ಆಗುತ್ತೆ? ಮಗ ಡೈರೆಕ್ಟ್ರು, ನಿರ್ದೇಶನ ಮಾಡಿದ್ದಾರೆ, ಹಾಗೆಯೇ ಆ್ಯಕ್ಟ್ ಮಾಡಿದ್ದಾರೆ, ತಾವು ರೈಟರು. ಹೆಂಗೆ ಅನ್ನಿಸ್ತಾ ಇದೆ ಸರ್? ಭಾಳ ಸಂತೋಷ ಆಗಿದೆ ಮೇಡಮ್. ಅಂದರೆ ನಮ್ಮದು ಒಂದು ಸಾಂಗ್ ಮೊನ್ನೆ ಹಲೆ ಹಲೋ ನೀಲಾಂಬರಿ ಮತ್ತು ಮಲ್ಲಿಗೆ ಸಾಲು ಸಾಲು 2 ಹಾಡು ನಾವು ಬಿಟ್ಟ ಮೇಲೆ ಏನು ಜನರು ಎಲ್ಲ ಕಡೆಯಿಂದ ಫೋನ್ ಬರಲಿಕ್ಕೆ ಆರಂಭ ಆಯಿತು. ಆವಾಗಲೇ ನನಗೆ ಒಂಥರ ತುಂಬ ಸಾರ್ಥಕ ಆಯಿತು ಅನ್ನಿಸ್ತು ನನಗೆ. ಮತ್ತು ಇಲ್ಲಿ ಕೂಡ ಮೊನ್ನೆಯಿಂದ ನಮಗೆ ಫೋನ್ ಬರ್ತಾ ಇದೆ ಈ ಸಿನಿಮಾದ ಬಗ್ಗೆ, ಹಾಡಿನ ಬಗ್ಗೆ. ಅದು ಯಾವ ಸಿನಿಮಾ ಕೆಲವರಿಗೆ ಗೊತ್ತಿರೋದಿಲ್ಲ, ಮತ್ತು ಈಗ ಗೊತ್ತಾಗಿದೆ. ಒಳ್ಳೆಯ ಒಂದು ಲಕ್ಷಣ ಕಾಣ್ತಾ ಇದೆ ದೇವರ ದಯದಿಂದ. ಖಂಡಿತ ಈ ಸಿನಿಮಾ ಧೈರ್ಯದಿಂದ ಬನ್ನಿ, ಆರಾಮವಾಗಿ ಒಂದು 2.25 ಗಂಟೆ ನಾನ್ ಸ್ಟಾಪ್ ಎಂಟರ್ಟೈನ್ಮೆಂಟ್ ಎಲ್ಲನೂ ಇದೆ ಮೇಡಮ್. ಯಾವುದು ಇಲ್ಲ ಅಂತಿಲ್ಲ. ಸಂಗೀತ ಇದೆ, ಆಮೇಲೆ ಒಳ್ಳೆಯ ಫೋಟೋಗ್ರಫಿ ಇದೆ, ಆಮೇಲೆ ಒಂದು ಸುಂದರವಾದ ಒಂದು ಕಥೆ ಇದೆ, ಮನ ಕಲಕುವಂಥ ಕಥೆ ಇದೆ, ಅದರ ಜೊತೆಗೆ ಮಾಸ್ ಇದೆ. ಎಲ್ಲ ನಿಮಗೆ ನಾವು ಯಾವುದು ಒಂದು ತಲೆಯಲ್ಲಿ ಇಟ್ಕೊಂಡು ಬರ್ತೀವಿ, ಸಿನಿಮಾ ಹೇಗಿರ್ಬೋದು ನೋಡ್ಬೋದಾ? ಖಂಡಿತವಾಗಿ ನೀವು ಯಾವುದನ್ನು ತಲೆಯಲ್ಲಿ ಇಟ್ಕೊಂಡು ಬರ್ತೀರಾ ಅದಕ್ಕೆ ಡಬಲಾಗಿ ಈ ಸಿನಿಮಾ ನೋಡುವಾಗ ನಿಮಗೆ ಎಲ್ಲೋ ಹೋದಾಗತ್ತೆ. ಖಂಡಿತ ಧೈರ್ಯವಾಗಿ ಬನ್ನಿ, ಆಶೀರ್ವಾದ ಮಾಡಿ. ಸರ್, ಆ್ಯಕ್ಚುಲಿ ಅರ್ಜುನ್ ಸರ್ ಮಾತನಾಡ್ತಾ ಒಂದು ಮಾತು ಹೇಳಿದರು. ಅಂದರೆ ರಾಮ್ ಕಾಮ್ ಆ್ಯಕ್ಷನ್ ಡ್ರಾಮಾ ಈ ಸಿನಿಮಾ ಅಂತ ಅವರು ಹೇಳಿದರು. ಅಂದರೆ ಎಲ್ಲ ಎಲಿಮೆಂಟ್ಸು, ಹಾಗೆಯೇ ಈ ಕನ್ನಡ ಇಂಡಸ್ಟ್ರಿನಲ್ಲಿ ಇಲ್ಲಿನ ಒಂದು ಆಡಿಯನ್ಸ್ಗೆ ತಕ್ಕ ಕೂಡ ಅವ್ರ ಎಮೋಷನ್ಸ್ಗಳನ್ನ ಅಲ್ಲೂ ಕೂಡ ಪ್ಲೇಸ್ ಮಾಡಿದ್ದಾರೆ ಅಂತ. ಇವಾಗ ನಾನು ನಿಮ್ಮ ಮಗನಾಗಿ ನಾನು ಆ್ಯಕ್ಚುಲಿ ಕೇಳ್ತಿಲ್ಲ, ಬಿಕಾಸ್ ಅವರು ನಿಮ್ಮ ಲೆಗೇಸಿಯನ್ನು ಕ್ಯಾರಿ ಮಾಡೋದ್ರ ಜೊತೆಗೆ ಅಷ್ಟೇ ರೆಸ್ಪಾನ್ಸಿಬಲ್ ಆಗಿ, ಅಷ್ಟೇ ಒಂದು ಡೈರೆಕ್ಟರ್ ಆಗಿರ್ಬೋದು, ಆ ಫೈನಿಟಿನ ಅವರು ಮೇಂಟೈನ್ ಮಾಡ್ತಾ ಬಂದಿದ್ದಾರೆ. ಬಿಕಾಸ್ ಇವಾಗ ಕೆಲವೊಬ್ಬರಿಗೆ ರೆಡ್ ಕಾರ್ಪೆಟ್ ಈಸಿಯಾಗಿ ಸಿಕ್ಬಿಡುತ್ತೆ, ಆದರೆ ಇವರು ಪ್ರಿಪ್ರೇಷನ್ಸ್ ಅಷ್ಟೊಂದಿದೆ. ನಾವು ಆನ್ ಸ್ಕ್ರೀನ್ ನೋಡಿದಾಗ ವಿಪರೀತ ಪ್ರಿಪ್ರೇಷನ್ಸ್, ಬಿಕಾಸ್ ಬೀಯಿಂಗ್ ಆ್ಯನ್ ಆ್ಯಕ್ಟರ್ ಹಾಗೆಯೇ ಡೈರೆಕ್ಟರ್ ಆಗಿ ತುಂಬ ಪ್ರಿಪ್ರೇಷನ್ಸ್ ಅವರು ಮಾಡಿಕೊಂಡು ಬಂದಿದ್ದಾರೆ. ಅಷ್ಟು ಫೈನಿಟಿ ಕಾಣಿಸ್ತಾ ಇದೆ. ಮಗನ ಬಗ್ಗೆ ಎಷ್ಟು ಹೆಮ್ಮೆ, ಏನು ಹೇಳ್ತೀರಾ? ಭಾಳ ಹೆಮ್ಮೆ ಆಗ್ತದೆ. ಅಂದರೆ ಅವನ ಪ್ರಯತ್ನಕ್ಕೆ ಯಾವ ತಂದೆ ತಾಯಿಗೂ ಅದು ಭಾಳ ಖುಷಿ ಆಗುತ್ತೆ ಮೇಡಮ್. ಅಂದರೆ ಅವ ಉದಾಸೀನ ಇಲ್ಲ. ಅವನಿಗೇನಾದರೂ ಮಾಡಬೇಕು, ಸಾಧನೆ ಮಾಡಬೇಕು, ಸಿನಿಮಾ ಮಾಡಬೇಕು. ಅವನಿಗೆ ಇಂಜಿನಿಯರಿಂಗ್ ಸೀಟ್ ಆಗಿತ್ತು. ನಾನು ಮಾಡೋದಿಲ್ಲ ಹೇಳಿದ, ನಾನು MBA ಮಾಡ್ತೇನೆ. ಅಂದರೆ ನಾನು ಇಂಜಿನಿಯರಿಂಗ್ ಆಗಿ ಎಲ್ಲೋ ಯಾವ ದೇಶಕ್ಕೆ ಓದಕ್ಕೂ ಕೆಲಸ ಮಾಡೋ ಮನಸ್ಸಲ್ಲ ನಂದು. ನನಗೆ ಸಿನಿಮಾ ಮಾಡಬೇಕು, ನನಗೆ ಕಲಾವಿದ ಆಗಬೇಕು, ನನಗೆ ಆರ್ಟಿಸ್ಟ್ ಆಗಬೇಕು, ಜನರಿಗೆ ಪರಿಚಯ ಆಗಬೇಕು. ನನಗೆ ಅದು ಬೇಡ, ನೀವು ಹೇಳಿದರೆ ನಾನು ಇಲ್ಲೇ ಇರ್ತೀನಿ ಅಂತ. ಅದಕ್ಕೆ ಬಂದವ, ಸಿನಿಮಾಕ್ಕಾಗೇ ಬಂದ. ಅವನಿಗೆ ಕ್ಯಾಂಪಸ್ ಸೆಲೆಕ್ಷನ್ ಆಗಿತ್ತು, MBA ಆದ ಕೂಡಲೇ ಎಲ್ಲೆಲ್ಲೋ ಕೆಲಸ ಹೋಗಲೇ ಇಲ್ಲ. ಡ್ಯಾಡಿ ನನಗೆ ಸಿನಿಮಾ ಮಾಡಬೇಕು. ಅದಕ್ಕೆ ಅವನಿಗೆ ಬೇಕಾಗಿ ನಾವು ಒಂದು ಮಗನಿಗೆ ಬೇಕಾಗಿ ಎಲ್ಲ ಮಾಡಿದ್ದೀವಿ. ಬಟ್ ಅವನ ಪ್ರಯತ್ನವೂ ಇದೆ, ನಾವೇ ಮಾಡಿದಲ್ಲ. ಅವನ ಪ್ರಯತ್ನವೂ ಇದೆ, ಇಂಟ್ರೆಸ್ಟ್ ಇದೆ, ಮತ್ತು ವೆರಿ ಗುಡ್ ಟೆಕ್ನಿಷಿಯನ್. ಅವ ಕೇವಲ ಆ್ಯಕ್ಟ್ ಮಾಡೋದು ಮಾತ್ರ ಅಲ್ಲ, ಈಗ 18-20 ಸಿನಿಮಾ ಮಾಡಿದ್ದಾನೆ. ಅವ ಬಿಹೈಂಡ್ ದ ಕ್ಯಾಮ್ರಾ ಆ ಟೆಕ್ನಿಕಲಿ ಪಾಯಿಂಟ್ಸನ್ನು ಕೇಳಿ ಕಲಿತಾ ಇದ್ದ. ಅದೊಂದು ಒಳ್ಳೆಯ ಗುಣ. ಅದು ಈಗ ನಾನು ಡೈರೆಕ್ಷನ್ ಮಾಡುವಾಗ ಅದು ಫ್ರೇಮ್ ಯಾವುದು, ಅದು ಯಾಕೆ, ಅದು ಎಲ್ಲ ಕೇಳ್ತಾ ಇದ್ದ. ಸಿನಿಮಾದ ಮಧ್ಯೆ ಕೇಳ್ತಾ ಇದ್ದ, ಟೆಕ್ನಿಷಿಯನ್ ಹತ್ರ ಕೇಳ್ತಾ ಇದ್ದ, ಕ್ಯಾಮ್ರಾಮ್ಯಾನ್ ಹತ್ರ ಕೇಳ್ತಾ ಇದ್ದ. ಎಲ್ಲ ಕಲ್ತ್ಕೊಂಡು ಬಿಟ್ಟಿದ್ದಾನೆ. ಫಸ್ಟ್ ಒಂದು ಸಿನಿಮಾ ಆಗುವಾಗಲೇ ಸಾಧಾರಣ ಗೊತ್ತಿತ್ತು ಅವನಿಗೆ, ಇದು ಈ ಲೆನ್ಸ್ ಎಲ್ಲ ಗೊತ್ತಿತ್ತು ಅವನಿಗೆ. ಹಾಗೆ ಟೆಕ್ನಿಕಲಿ ಈಸ್ ವೆರಿ ಸ್ಟ್ರಾಂಗ್. ಮತ್ತು ನಮಗೆ ಭಾಳ ಹೆಮ್ಮೆ ಆಗ್ತದೆ ಮಗನ ಬಗ್ಗೆ. ಚೆನ್ನಾಗಿ ಮನೆಯಲ್ಲಿ ಸಹ ಭಾಳ ವೆರಿ ಸ್ಮೂತ್ ಹುಡುಗ, ಕೋಪ ಬರೋದಿಲ್ಲ, ಎಲ್ಲ ಆರಾಮಾಗಿದ್ದಾನೆ. ಒಂದು ಒಳ್ಳೆಯ ಫ್ಯಾಮಿಲಿ. ಸರ್, ಆ್ಯಕ್ಚುಲಿ ಅನ್ ಆ್ಯಕ್ಟರ್ ಶುಡ್ ಬಿ ಅ ಟೆಕ್ನಿಷಿಯನ್ ಫಸ್ಟ್ ಅಂತ ಹೇಳ್ತಾರೆ. ಸರ್, ನೀವು ಕೂಡ ನಟರು, ನೀವು ಕೂಡ ನಿರ್ದೇಶಕರು, ಹಲವಾರು ನಾಟಕಗಳಾಗಿರ್ಬೋದು, ಸಿನಿಮಾಗಳಾಗಿರ್ಬೋದು, ನಿಮ್ಮದೇ ಆದಂತಹ ಒಂದು ಲೆಗೆಸಿಯನ್ನು ನೀವು ಸೃಷ್ಟಿ ಮಾಡ್ಕೊಂಡಿದ್ದೀರಾ. ಇವಾಗ ಅಂದರೆ ಈ ಟಾಸ್ ಸಿನಿಮಾ ಅಂತ ನಾವು ಬಂದಾಗ ಆ್ಯಕ್ಚುಲಿ ಅರ್ಜುನ್ ಸರ್ ಬಗ್ಗೆ ಕೇಳ್ತೀನಿ. ಅಂದರೆ ಅವರು ಆ್ಯಕ್ಟರ್ ಆಗಿ ಆ್ಯಕ್ಟ್ ಮಾಡೋದು ಈಸಿನಾ, ಅಥವಾ ಡೈರೆಕ್ಟರ್ ಆಗಿ ಡೈರೆಕ್ಟ್ ಮಾಡೋದು ಈಸಿನಾ? ಅಂದರೆ ಅವು ನಮ್ಮನ್ನೆಲ್ಲ ನೋಡಿ ಕಲ್ತವ.
ನಾನು ರಂಗಭೂಮಿಯಲ್ಲಿ ಕೆಲಸ ಮಾಡುವಾಗ ಅವನು ಪರದೆ ಇದೆಯಲ್ಲಿ ಎಲ್ಲ ಕಲ್ತಿದ್ದಾನೆ. ಬಿಹ್ಯಾಂಡ್ ಹೊರಗೆ ಹೇಗೆ, ಸ್ಟೇಜಲ್ಲಿ ಹೇಗೆ ಮತ್ತು ಒಳಗೆ ಹೇಗೆ ಅಂತ ಎಲ್ಲ ಗೊತ್ತಿತ್ತು ಅವನಿಗೆ. ಆ್ಯಕ್ಟಿಂಗ್ ಗೊತ್ತಿತ್ತು, ಭಾವನೆಗಳನ್ನು ತರಲಿಕ್ಕೆ ಗೊತ್ತಿತ್ತು. ಆಮೇಲೆ ಮಾತ್ರ ಟ್ರೈನ್ ಆಗಿದ್ದಾವ. SM ಥಿಯೇಟ್ರಲ್ಲಿ ಹೋಗಿ ಈ ಕಣ್ಣೆಷ್ಟು ದೊಡ್ಡ ಮಾಡಬೇಕು, ಎಷ್ಟು ಅಳುವುದು ಹೇಗೆ, ನಗುವುದು ಹೇಗೆ ಎಲ್ಲ ಕಲ್ತಿದ್ದಾನೆ. ಫೈಟ್ಸ್ ಕಲ್ತಿದ್ದಾನೆ. ಚಿತಾಯಜ್ಞ ಶೆಟ್ಟರ್ ಹತ್ರ ಫೈಟ್ಸ್ ಕಲ್ತಿದ್ದಾನೆ. ಅದು ಎಲ್ಲ ಈಸಿ ಆಗಿದೆ ಅವನಿಗೆ. ಬಟ್ ಇಂಟ್ರೆಸ್ಟ್ ಇತ್ತು, ಎಲ್ಲದರಲ್ಲಿ ಇಂಟ್ರೆಸ್ಟ್ ಇದ್ದ ಕಾರಣ ಒಬ್ಬ ಕಲಾವಿದನಿಗೆ ತಾಳ್ಮೆ, ಮುಖ್ಯವಾಗಿ ತಾಳ್ಮೆ ಬೇಕು. ಎಷ್ಟು ಹೊತ್ತಿಗೆ ಎಷ್ಟು ಜನರು ಬರಲಿ, ಮಾತಾಡುವಾಗ, ಫೋಟೋ ತೆಗೆಸುವಾಗ ಆ ತಾಳ್ಮೆ ಅಂತೂ ಬೇಕೇ ಬೇಕು. ಅದು ಅವನ ಹತ್ರ ಇದೆ. ಕಲಾವಿದನಿಗೆ ಬೇಕಾಗಿರೋದು ತಾಳ್ಮೆ. ಹೌದು. ಮತ್ತು ಈ ಗುರು ಹಿರಿಯರಿಗೆ ಕೊಡುವ ರೆಸ್ಪೆಕ್ಟ್. ಒಂದು ಹಿರಿಯ ಕಲಾವಿದ ಆಗಲಿ, ಕಿರಿಯ ಕಲಾವಿದರು ಅವರು ಕೊಡುವ ರೆಸ್ಪೆಕ್ಟನ್ನು ನಾವು ಮೊದಲೇ ಕಲಿಸಿದ್ದೇವೆ ಅವನಿಗೆ. ಯಾರನ್ನು ಕೂಡ ನಮ್ಮ ಅಭಿಮಾನಿ ಆಗಲಿ, ಅಭಿಮಾನಿ ಇಲ್ಲದಿರಲಿ, ನಮ್ಮ ದೇವರಾಗೆ ಅವರನ್ನು ಅತಿಥಿ ದೇವೋಭವ ಅಂತ ಅದು ಕಲಿಸಿದ್ದೇವೆ. ಇವಾಗ ಈ ಒಂದು ಸಿನಿಮಾ ತುಳು ಹಾಗೆಯೇ ಕನ್ನಡ ಈ ಎರಡೂ ಭಾಷೆನಲ್ಲಿ ಬರ್ತಾ ಇದೆ. ಅಂದರೆ ಎರಡೂ ಭಾಷೆನಲ್ಲಿ ಶೂಟ್ ಮಾಡಿದ್ದೀರಾ ಅಂತ ತಾವು ಹೇಳಿದ್ದೀರಾ. ಶೂಟ್ ಮಾಡಿದ್ದೀರಾ. ಮತ್ತು ಇವಾಗ ಪರ್ಫಾರ್ಮೆನ್ಸ್ ಹಾಗೆಯೇ ಹ್ಯೂಮರ್ ವೈಸ್ನಲ್ಲಿ ಸಟಲ್ ಚೇಂಜಸ್ ಏನಾದರೂ ಮಾಡಬೇಕಾಯ್ತಾ ಏನು ಅಂತ? ಇಲ್ಲ, ನಾವು ತುಳುವಿಗೆ ಒಂದು ಬೇರೆ ಅಂತ ಮಾಡಿರಲಿಲ್ಲ. ನಾವು ಕನ್ನಡವನ್ನೇ ನಾವು ಮುಖ್ಯ ತಲೆಯಲ್ಲಿ ಇಟ್ಕೊಂಡು ಸ್ಕ್ರೀನ್ ಪ್ಲೇ ಮಾಡಿದ್ದು. ಕನ್ನಡ ಯಾವ ರೀತಿಯಲ್ಲಿ, ಕನ್ನಡಕ್ಕೆ ಯಾವ ರೀತಿಯಲ್ಲಿ ಕೊಡಬೇಕು ಮತ್ತು ಯಾವ ಸ್ವಲ್ಪ ರಿಚ್ಚಲ್ಲಿ ಸಿನಿಮಾ ಶೂಟ್ ಮಾಡಬೇಕು, ಸಾಂಗಿಗೆ ಕೊಡಬೇಕು. ತುಳುವಿಗೆ ಕನ್ನಡದಲ್ಲಿ ನಾವು ಏನು ಮಾಡಿದ್ದೀವಿ ಅದೇ ತುಳುವಿನಲ್ಲಿ ಮಾಡಿದ್ದೀವಿ, ಅದಕ್ಕೂ ಕಡಿಮೆ ಮಾಡಲಿಲ್ಲ. ಅಂದರೆ ನಿಮಗೆ ನೋಡುವಾಗ ಆ ಸಬ್ಜೆಕ್ಟನ್ನು ನಾವು ಆಯ್ಕೆ ಮಾಡಿದ್ದು ಅದು ಯೂನಿವರ್ಸಲ್ ಸಬ್ಜೆಕ್ಟ್ ಆಗಿರೋದ್ರಿಂದ ಎಲ್ರಿಗೂ ಸೂಟ್ ಆಗ್ತದೆ. ಆ ಕತೆ ಎಲ್ರಿಗೂ ಸೂಟ್ ಆಗ್ತದೆ. ಮತ್ತು ನಮ್ಮ ತುಳುವಿನಲ್ಲಿ ಅದರ ಕಾಮಿಡಿ ಬೇರೆ, ಸ್ಟೋರಿ ಬೇರೆ ಹಾಗೆಲ್ಲ ಇರುತ್ತೆ. ಅಂದರೆ ಅಲ್ಲಿ ಅವರಿಗೆ ಹಾಸ್ಯಕ್ಕೆ ಭಾಳ ಒತ್ತು ಕೊಡ್ತಾರೆ. ಇಲ್ಲಿ ನಾವೇನು ಮಾಡಿದ್ದೀವಿ ಅಂದರೆ ಸಿನಿಮಾನೇ ಮುಖ್ಯವಾಗಿ ಇಟ್ಕೊಂಡಿದ್ದೀವಿ. ಹೋಗುವ ರೀತಿ ಅದರ ಜೊತೆಗೆ ಸುತ್ತೋ ಪಾತ್ರಗಳೆಲ್ಲ ಕಾಮಿಡಿ ಥರ ಇರ್ತವೆ. ಕಾಮಿಡಿಗೆ ಒಂದು ಸಪ್ರೇಟ್ ಜಾಗ ಮಾಡಲಿಲ್ಲ. ಅದರಿಂದ ನಿಮಗೆ ಡೈರೆಕ್ಟ್ ಸಿನಿಮಾನೇ ಸಿಗ್ತದೆ ಎಂಡ್ ತನಕ. ಅದೇ ವಿಶೇಷ. ಸ್ಟಾರ್ ಕ್ಯಾಸ್ಟ್ ಕೂಡ ನೋಡಿದ್ರೆ ತುಂಬ ಖುಷಿಯಾಗುತ್ತೆ. ಪ್ರಕಾಶ್ ಸುಮ್ಮಿನಾಡ್ ಸರ್, ಬಾಲಾಜಿ ಮನೋಹರ್ ಅವರು ನೋಡಿ ತುಂಬ ಖುಷಿ ಆಯಿತು. ನಾವು ಎಂತೆಂಥ ಪಾತ್ರಗಳು ಮಾಡಿದ್ದಾರೆ ಅವರು ಕೂಡ. ಆಮೇಲೆ ನಿಮ್ಮ ಸಿನಿಮಾಗೆ ಮಣಿಕಾಂತ್ ಕದ್ರಿ ಅವರ ಮ್ಯೂಸಿಕ್ಕು ಲೆಜೆಂಡ್ರಿ ಅಗೇನ್ ಮ್ಯೂಸಿಕ್ ಕಂಪೋಸರು. ಸೊ ಅಂದರೆ ಎಲ್ಲವೂ ಚೆನ್ನಾಗಿ ಕೂಡಿ ಬಂದಿದೆ. ಮಣಿ ಅಂದರೆ ನಮ್ಮ ಫ್ಯಾಮಿಲಿ. ಅದು ಸರ್ ಕದ್ರಿ ಗೋಪಾಲನಾಥ್ ಅವರ ಎಲ್ಲ ಕಾರ್ಯಕ್ರಮಕ್ಕೂ ನಾನು ಹೋಗ್ತಾ ಇದ್ದೆ. ಮತ್ತು ಅದೊಂದು ಬಾಂಡಿಂಗ್ ಇತ್ತು ಅವ್ರದ್ದು ಮತ್ತು ನಮ್ಮದು. ಮತ್ತು ಸಂಗೀತ ಕ್ಷೇತ್ರಕ್ಕೆ ಅವರು ಕೊಟ್ಟ ಕೊಡುಗೆ ಅದು ಭಾಳ ದೊಡ್ಡದು. ಅದನ್ನು ಮರೆಯುವಾಗಿಲ್ಲ ನಾವು. ಮತ್ತು ಅವರ ಪಾದ ಮುಟ್ಟೋದೇ ಒಂದು ದೊಡ್ಡ ಸಂಗತಿ ಆಗಿತ್ತು ನನಗೆ. ಕದ್ರಿ ಗೋಪಾಲನಾಥ್ ಅವರ ಮಗ. ಇವರು ನಮ್ಮ ಫ್ಯಾಮಿಲಿ ಥರ ಇದ್ದರು. ನಾವು ಎಷ್ಟೋ ವರ್ಷದಿಂದ ಭಾಳ ಹತ್ತಿರ ಇದ್ದವರು. ಮತ್ತು ಸಂಗೀತ ಅಂತ ಹೇಳುವಾಗ ನಾವು ಸಿನಿಮಾ ತೆಗೆಯುವಾಗ ಯಾರು ಸಂಗೀತ ಅಂತ ಅದು ಹುಡುಕ್ಲಿಕ್ಕೆಲ್ಲ, ಅದು ಮಣಿ ಅಂತ. ನಮ್ಮ ಎಲ್ಲ ಚಿತ್ರಕ್ಕೆ ಮಣಿ ಸಂಗೀತ. ಒಂದು 2 ಸಿನಿಮಾ ಏನೋ ಮಿಸ್ ಆಗಿದೆ ಅವರಿಗೆ, ಬ್ಯುಸಿಯಾಗಿ ಬೇರೆಯವ್ರನ್ನ ಮಾಡಿದ್ದೀವಿ. ನಕುಲ ಭಯಂಕರ್ ಮಾಡಿದ್ದಾರೆ. ಆದರೆ ನಮ್ಮ ಸಾಂಗ್ ಎಲ್ಲ ಹಿಟ್ಟಾಗಿದೆ. ಅಂದರೆ ಸಾಂಗಲ್ಲಿ ನಾವು ಕೆಲಸ ಮಾಡ್ತೇವೆ. ನಾನು ಅರ್ಜುನ್ ಕಂಪೋಸಿಂಗಲ್ಲಿ ನಮ್ಗೆ ಈ ಥರ ಬರಬೇಕು ಅಂತ ತಲೆಯಲ್ಲಿರ್ತದೆ. ಈಗ ಈ ಸಿನಿಮಾದ ಸಾಂಗ್ ಕೂಡ ಹಾಗೆ ನಾವು ಕೂತು ಮಾಡಿದ್ದೀವಿ. ಸೊ ಅದರಿಂದ ಭಾಳ ಜನರಿಗೆ ಭಾಳ ಹತ್ರ ಆಗ್ತದೆ. ನಮ್ಮ ಎಲ್ಲ ಸಿನಿಮಾದ ಸಾಂಗ್ ಭಾಳ ಹತ್ರ ಆಗ್ತದೆ. ಆ್ಯಕ್ಚುಲಿ ಸಾಂಗ್ಸ್ ತುಂಬ ಚೆನ್ನಾಗಿದೆ. ಟೀಸರ್ ಕೂಡ ವಿಜುವಲ್ಸ್ ಕೂಡ ತುಂಬ ಚೆನ್ನಾಗಿ ಬಂದಿದೆ, ಪ್ರಾಮಿಸಿಂಗ್ ಆಗಿದೆ. 17ನೇ ತಾರೀಕು ಬರ್ತಾ ಇದ್ದೀರಾ, ಏನು ಹೇಳ್ತೀರಾ ಫೈನಲಿ ನಮ್ಮ ಆಡಿಯನ್ಸ್ಗೆ? ಎಲ್ಲ ಕರುನಾಡಿನ ಎಲ್ಲರೂ ಕಲಾಭಿಮಾನಿಗಳು ಆಶೀರ್ವಾದ ಮಾಡಬೇಕು. ಭಾಳ ಪ್ರೀತಿಯಿಂದ ಮಗನನ್ನು ಸಿನಿಮಾಕ್ಕೆ ಲಾಂಚ್ ಮಾಡ್ತಾಯಿದ್ದೀವಿ. ಕಷ್ಟಪಟ್ಟಿದ್ದೀವಿ ತುಂಬ. ರಂಗಭೂಮಿಯಲ್ಲಿ ಕೆಲಸ ಮಾಡಿ ಕಷ್ಟಪಟ್ಟು ನನ್ನ ಮಗ, ಅವನಿಗೆ ಕಲಾವಿದ ಆಗಬೇಕು ಅಂತ ಭಾಳ ಇಚ್ಛೆ. ಮತ್ತು ಎಲ್ಲ ಕಲಾವಿದರ ಹತ್ರ ಭಾಳ ಪ್ರೀತಿಯಿಂದ ಇರ್ತಿದ್ದ. ನಾನು ನಾಯಕ ನಟನಾಗಿ ಮಾಡಬೇಕು ಅಂತ ಅವನ ಕೆಲಸ ಬಿಟ್ಟು ಈ ನಾಯಕನಾಗಿ ಪಾತ್ರ ಮಾಡಿದ್ದಾನೆ. ಸೊ ಈ ಸಿನಿಮಾದಲ್ಲಿ ಭಾಳ ಒಂದು ಮಹತ್ವಾಕಾಂಕ್ಷೆ ಇಟ್ಕೊಂಡಿದ್ದಾನೆ. ಈ ಸಿನಿಮಾ ಗೆಲ್ಲೇಬೇಕು ನಾನು ಅಂತ. ಅದು ಗೆಲ್ಲೇಬೇಕಾದರೆ ನಿಮ್ಗಳ ಆಶೀರ್ವಾದ ಅಂತೂ ಖಂಡಿತ ಬೇಕು. ಎಲ್ಲರೂ ಆಶೀರ್ವದಿಸಿ ಈ ಸಿನಿಮಾ ಗೆಲ್ಲೋ ಹಾಗೆ ಮಾಡಬೇಕು ಅಂತ ವಿನಂತಿ ಕರುನಾಡಲ್ಲಿ. ಥ್ಯಾಂಕ್ ಯು ಸೊ ಮಚ್ ಸರ್.